ಇಲ್ಲ ಅಂದರೆ ಏನೇ ಬುದ್ಧಿ ಇದ್ರೂ ಪ್ರಯೋಜನ ಆಗಲ್ಲ. ಕರ್ನಾಟಕದಲ್ಲಿ ಆ್ಯಕ್ಚುಲಿ ನಾನು ಹುಟ್ಟಿದ್ದು ಆಂಧ್ರದಲ್ಲಿ, 16 ವರ್ಷ ಚೆನ್ನೈನಲ್ಲಿದ್ದೀನಿ. NTR, ಕೃಷ್ಣರಾಜು, ರೇಲಂಗಿ, ರಮಣಾರೆಡ್ಡಿ, ಎಸ್ ವಿ ರಂಗಾರಾವ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಲ್ಲಿ ಎಷ್ಟೋ ಜನ ಹೀರೋಸ್ ನೀವು ನೋಡಿದರೆ ಅವರೆಲ್ಲ ಹತ್ರ ಕೆಲಸ ಮಾಡಿದ್ದೀನಿ ನಾನು. ವಿಷ್ಣುವರ್ಧನ್ ಅವರ ಪರಿಚಯ ಆಗಿ ಇಲ್ಲಿ ಬರೋದಕ್ಕೆ ಕಾರಣ ಆಯಿತು. ನಾನು ಇವತ್ತಿಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ಕರ್ನಾಟಕದಲ್ಲಿ ಒಬ್ಬ ನಿರ್ದೇಶನ ಆಗಿದೆ ಅಂದರೆ ನನಗೆ ವಿಷ್ಣುವರ್ಧನ್ ಅವರೇ ಸಪೋರ್ಟ್ ಮಾಡಿ ಕರ್ಕೊಂಡು ಬಂದಿದ್ದು. ಅವ್ರು ಎಲ್ಲೇ ಇದ್ರೂ ಅವರ ಆತ್ಮ ನನ್ನ ಆಶೀರ್ವಾದ ಮಾಡ್ತಾ ಇರುತ್ತೆ. ಅವ್ರು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನಾನು ಇಲ್ಲಿ ಕರ್ಕೊಂಡು ಬಂದು ಬಿಟ್ಟಿದ್ದು ಸಾಹಸಿಂಹ ವಿಷ್ಣುವರ್ಧನ್ ಅವರು. ದುರದೃಷ್ಟ ಏನಂದರೆ ಅವ್ರ ಜೊತೆಲಿ ಒಂದೇ ಒಂದು ಪಿಕ್ಚರ್ ಮಾಡಿದ್ದೀನಿ ನಾನು, ಲೈನ್ ಜಗಪತಿರಾವ್. ಪ್ರೀತಿ ಇರುವಾಗ ಒಂದು ರೀತಿ ಇರುತ್ತೆ, ಅತಿ ಪ್ರೀತಿ ಇರುವಾಗ ಬೇರೆ ಥರ ಆಗತ್ತೆ. ಅತಿ ಸರ್ವತ್ರ ವರ್ಜಿ ಅಂತ ನಾವಿಬ್ಬರು ಅಷ್ಟು ಹತ್ರದಲ್ಲಿ ಪ್ರೀತಿ ಮಾಡ್ಕೊಂಡಿದ್ದೀವಿ. ಯಾವುದೋ ಒಂದು ಕಾರಣದಲ್ಲಿ ನಾವಿಬ್ಬರು ಸಪ್ರೇಟ್ ಆಗಿದ್ದೀವಿ. ಇಲ್ಲಿ ಬಂದು ಫಸ್ಟ್ ಅವ್ರ ಪಿಕ್ಚರೇ ಮಾಡಬೇಕಾಯಿತು, ಮಾಡೋಕ್ಕಾಗಲಿಲ್ಲ. ನಾನು ಬಂದ ಮೇಲೆ ಒಂದು 5-6 ವರ್ಷ ಆದಮೇಲೆ ಲೈನ್ ಜಗಪತಿರಾವ್ ಮಾಡಿದ್ದೀನಿ. ನನ್ನ ಅದೃಷ್ಟ ವಿಷ್ಣುವರ್ಧನ್ ಅವರಿಗೆ ಲೈನ್ ಜಗಪತಿರಾವ್ ಬೆಸ್ಟ್ ಹೀರೋ ಅವಾರ್ಡ್ ತಂದು ಕೊಟ್ಟಿದ್ದು ಸಿನಿಮಾ ಅದು. ಮಾಲಶ್ರೀ ಗಂಗಾ ಚಿತ್ರದಲ್ಲಿ ಸ್ಟೇಟ್ ಅವಾರ್ಡ್ ಬಂತು. ತಾಯಿಲತ್ತಬ್ಬಲಿ ರಾಧಿಕಾ ಕುಮಾರಸ್ವಾಮಿಗೆ, ಆತಂಕದಲ್ಲಿ ವಿನಯ್ ಪ್ರಸಾದ್ ಅವರಿಗೆ, ತೌರಿಬಾ ತಂಗಿ ಕೋಮಲ ಅವರಿಗೆ, ಇವರೆಲ್ಲರಿಗೂ ನನ್ನ ನಿರ್ದೇಶನದಲ್ಲಿ ಅವಾರ್ಡ್ ಬಂದಿದ್ದಂಥ ಇದು. ಆತಂಕ ಚಿತ್ರಕ್ಕೆ ಆ ಕಾಲದಲ್ಲಿ 8 ಅವಾರ್ಡ್ ಬಂತು. ಕಥಾ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಬೆಸ್ಟ್ ಆರ್ಟಿಸ್ಟ್, ಬೆಸ್ಟ್ ಎಡಿಟಿಂಗ್, ಬೆಸ್ಟ್ ಫೋಟೋಗ್ರಫಿ, ಈ ಥರ. ನಾನು ಸಂಸ್ಕಾರದ ಬಗ್ಗೆ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ. ಸಿನಿಮಾ ರಂಗದಲ್ಲಿ ಸಿನಿಮಾ ಅವರಂದ್ರೇ ಜನಗಳಲ್ಲಿ ಬೇರೆ ರೀತಿ ಯೋಚನೆ ಮಾಡ್ತಾರೆ. ನಾನು ಬೇರೆ ರೀತಿ ಯೋಚನೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ನಾನು ವಿಷ್ಣುವರ್ಧನ್ ಅವ್ರು ಇಲ್ಲಿ ಕರ್ಕೊಂಡು ಬಂದ್ರೂ ನನ್ನ ಮನಸ್ಸಲ್ಲಿ ಬೇರೆ ಆಸೆ ಇತ್ತು. ಇಲ್ಲಿಂದ ಒಂದು 160 ಕಿಲೋಮೀಟರ್ದಲ್ಲಿ ಪುಟ್ಟಪರ್ತಿದೆ. ಪುಟ್ಟಪರ್ತಿಯಲ್ಲಿ ಸತ್ಸಾಯಿಬಾ ಅವರಿದ್ದಾರೆ. ಆವಾಗ ಅವ್ರು ವೈಟ್ಫೀಲ್ಡ್ ಬರ್ತಾ ಇರ್ತಾರೆ. ಅವ್ರ ದರ್ಶನ ಮಾಡಬಹುದು ಅನ್ನೋದು ನನ್ನ ಹೃದಯಾಂತದಲ್ಲಿ ಎಲ್ಲೋ ಒಂದು ಕಡೆ ಆಸೆ ಇತ್ತು. ಇಲ್ಲಿದ್ದರೆ ಕೇವಲ ಸಿನಿಮಾ ನಿರ್ದೇಶನ ಮಾತ್ರ ಅಲ್ಲ, ಅವ್ರನ್ನ ದರ್ಶನ ಮಾಡ್ಬೋದಲ್ಲ ಅಂತ. ಯಾಕಂದರೆ ಶಿಡಿ ಬಾಬಾನೇ ಸತ್ಸಾಯಿಬಾಬಾ ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ, ನಾನು ನಂಬಿದ್ದೀನಿ. ನಾನು ಯಾವಾಗ ಸಾಯಿ ಪ್ರಕಾಶ್ ಅಂತ ಹೆಸರಿಟ್ಕೊಂಡಿದ್ದೀನೋ, ಅವ್ರ ಭಕ್ತರಾಗಿ ಜೀವನ ಪ್ರಾರಂಭ ಮಾಡಿದ್ದೀನೋ, ಕೇವಲ ಅವ್ರ ಹೆಸರಿಟ್ಕೊಂಡ್ರೆ ಆಗಲ್ಲ, ಅವ್ರು ತೋರಿಸಿದಂಥ ಸನ್ಮಾರ್ಗದಲ್ಲಿ ನಡೀಲೇಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಯಾವತ್ತೂ ಡ್ರಿಂಕ್ಸ್ ತಗೊಳ್ಳೋದಾಗಲಿ, ಬೇರೆ ರೀತಿ ಅಭ್ಯಾಸವಾಗಿ ನಾನು ಇಟ್ಕೊಳ್ಳಿಲ್ಲ. ನಾನು ಸಾಯಿ ಪ್ರಕಾಶ್ ಬಾಬಾ ಅವರ ಶಿಷ್ಯನಾಗಿ ಬಾಳಬೇಕು, ಸಾಯಿ ಪ್ರಕಾಶನ ಹೆಸರನ್ನ ಯಾವತ್ತೂ ಮಲಿನ ಮಾಡ್ಕೋಬಾರ್ದಂಥ ಒಂದು ಸಂಸ್ಕಾರದಿಂದ ನಾನು ಬದುಕಿದ್ದೀನಿ. ನಮ್ಮ ದೇಹದಲ್ಲಿ ಜೀವಾತ್ಮ, ಪರಮಾತ್ಮ ಅಂತ ಎರಡಿರುತ್ತೆ. ಜೀವಾತ್ಮ ಕೇವಲ ನಾವು ಬದುಕೋದಕ್ಕೆ, ನಮ್ಮ ಕುಟುಂಬ ಬದುಕೋದಕ್ಕೆ, ನಮ್ಮವ್ರನ್ನ ಬದುಕೋಸ್ಕರ ಕಷ್ಟಪಡೋಂಥದ್ದು ಜೀವಾತ್ಮ. ಈ ಜೀವಾತ್ಮ ಪಕ್ಕದಲ್ಲಿ ಪರಮಾತ್ಮ ಅಂತ ಇರುತ್ತೆ. ಆ ಪರಮಾತ್ಮ ಕೇಳುತ್ತೆ, ಕೇವಲ ನಿನಗೋಸ್ಕರ ನೀನು ಬದುಕ್ತಾ ಇದೆಯಾ? ನೀನೇನು ಮಾಡೋಕ್ಕಾಗಲ್ವಾ ಅಂತ ಪರಮಾತ್ಮ ಕೇಳುತ್ತೆ. ಆ ಪರಮಾತ್ಮನಿಗೋಸ್ಕರ ನಾನು ಶುದ್ಧಿಯಾಗಿದ್ದೀನಿ. 117 ಸಲ ನಾನು ರಕ್ತದಾನ ಮಾಡಿದ್ದೀನಿ. ನಾನು ನನ್ನ ಹುಟ್ಟಿದಬ್ಬ ದಿನ, ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದಬ್ಬ ದಿನ, ಸತ್ಸಾಯಿಬಾ ಅವರು ಹುಟ್ಟಿದಬ್ಬ ದಿನ, ಪ್ರತಿ ವರ್ಷ 3 ಸಲ ನಾನು ರಕ್ತದಾನ ಮಾಡ್ತಾ ಬಂದಿದ್ದೀನಿ. 32 ಸಲ ಹೆಲ್ತ್ ಕ್ಯಾಂಪ್ಸ್ ಮಾಡಿದ್ದೀನಿ. ನಾನು ಕೇವಲ
ನಿರ್ದೇಶಕ ಅಂದರೆ ಸಿನಿಮಾ ರಂಗದಲ್ಲಿ ಸಂಪಾದನೆ ಮಾಡೋದು, ಸುಖ ಪಡೋದು, ಸ್ವಾರ್ಥಿಯಾಗಿರೋದು ಅಂತ ಜನ ಅನ್ಕೊತಾರೆ. ಆದರೆ ನಾನು ಸ್ವಾರ್ಥಿಯಾಗಿರಲಿಲ್ಲ. ನಾನು ಸಂಪಾದನೆ ಮಾಡಿದಷ್ಟು ಹಣದಲ್ಲಿ 30% ಮೇಲೆ ಸತ್ಸಾಯಿ ಟ್ರಸ್ಟ್ಗಳಿಗೆಲ್ಲ ನಾನು ಡೊನೇಟ್ ಮಾಡಿಕೊಂಡಿದ್ದೀನಿ. ಯಾಕಂದರೆ ಅವರು ಕೊಟ್ಟಿರೋಂಥ ಭಿಕ್ಷೆ ನನಗೆ ಅಷ್ಟು ಸ್ವಾರ್ಥಿಯಾಗಿ ನಾನು ಇರಲಿಲ್ಲ. ತುಂಬ ಜನ ಮಕ್ಕಳು ನಾನು ಆಂಧ್ರದಲ್ಲಿ ಓದಿಸಿದ್ದೀನಿ. ನಾನಿವತ್ತು 105 ಸಿನಿಮಾ, ಸೆಪ್ಟೆಂಬರ್ 10 ಲಾಸ್ಟ್ ಫಿಲ್ಮ್ ನಂದು. 105 ಸಿನಿಮಾ ನಾನು ನಿರ್ದೇಶನ ಮಾಡಿದ್ದೀನಿ. ಈ ಎಲ್ಲ ಸಿನಿಮಾಗಳಲ್ಲಿ ಹಾಸ್ಯ ಸಿನಿಮಾಗಳಾಗ್ಬೋದು, ಸೆಂಟಿಮೆಂಟ್ ಪಿಕ್ಚರ್ಸ್ ಆಗ್ಬೋದು, ಭಕ್ತಿ ಚಿತ್ರಗಳಾಗ್ಬೋದು, ಬೇರೆ ಬೇರೆ ಜೋನರ್ನಲ್ಲಿ ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ. ಮಠಗಳ ಸಿನಿಮಾ ಮಾಡಿದ್ದೀನಿ ನಾನು. ಶ್ರೀ ಕ್ಷೇತ್ರ ಆದಿಚುಂಚನಗಿರಿ, ಅಬ್ಬೆ ತುಮಕೂರು ವಿಶ್ವಾರಾಧ್ಯರು, ಕ್ರಾಂತಿಯೋಗಿ ಮಹಾದೇವರು, ಈ ಥರ ಮಠದ ಸಿನಿಮಾಗಳನ್ನು ಮಾಡಿದ್ದೀನಿ ನಾನು. ನನಗೆ ಕರ್ನಾಟಕ ಪರಿಚಯ ಇಲ್ಲದೆ ಹೋದ್ರೂ ಇಲ್ಲಿ ಬಂದ ಮೇಲೆ ಜಾಸ್ತಿ ಸಿನಿಮಾಗಳು ನೋಡೋನು ನಾನು. ರಣಧೀರ ನೋಡಿದ ಮೇಲೆ 5 ಜನ ಪಾತ್ರದಲ್ಲಿ ಜಗ್ಗೇಶ್ ಅವ್ರು ನಮಗೆ ತುಂಬ ಇಷ್ಟ ಆಯಿತು. ನಾನು ನೆಕ್ಸ್ಟ್ ಡೇ KCN ಆಫೀಸ್ಗೆ ಹೋಗ್ತಾ ಇರೋ ಗಾಂಧಿನಗರದಲ್ಲಿ ಆ ಹುಡುಗ ಕಾಣಿಸ್ಕೊಂಡಿದ್ದಾನೆ. ನಾನೇ ಕರೆದಿದ್ದೀನಿ, ನಿಮ್ಮ ಸಿನಿಮಾ ನೋಡಿದೀನಯ್ಯ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದೆ ಅಂತ. ನೆಕ್ಸ್ಟ್ ವೀಕು ಹೈಲ್ಯಾಂಡ್ಸ್ ಹೋಟ್ಲಿಗೆ ಬನ್ನಿ ಅಂತ ಹೇಳಿದ್ದೀನಿ. ಅವರಿಗೆ ಮನ್ಮಥರಾಜನ ಸಿನಿಮಾದಲ್ಲಿ ಕಾಶಿನಾಥ್, ಓಂ ಗಣೇಶ್, ಜಗ್ಗೇಶ್ 3 ಜನ ಇಟ್ಕೊಂಡು ಅವ್ರು ಸಿನಿಮಾ ಮಾಡಿದ್ದೀನಿ. ಮನ್ಮಥರಾಜ. ಸಂಪಿಗೆ ಥಿಯೇಟರ್ನಲ್ಲಿ ಯುದ್ಧಕಾಂಡ ನೋಡಿದ್ದೀನಿ ನಾನು. ಅದರಲ್ಲಿ ಡಿಸ್ಕೋ ಶಾಂತಿ, ಶಶಿಕುಮಾರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ವಿಲನ್ ಪಾತ್ರ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಾಮುಂಡೇಶ್ವರಲ್ಲಿ ಏಟಿಂಗ್ ಹೋಗುವಾಗ ಅದೇ ಹುಡುಗ ಕಾರ್ನಲ್ಲಿ ಸಿಗರೇಟ್ ಸೇರ್ತಾ ಇದ್ದಾನೆ. ನಾನೇ ಅವ್ರ ಹತ್ರ ಹೋಗಿದ್ದೀನಿ. ನಿಮ್ಮ ಸಿನಿಮಾ ನೋಡಿದ್ದೀನಪ್ಪ, ಯುದ್ಧಕಾಂಡ ತುಂಬ ಚೆನ್ನಾಗಿ ಮಾಡಿದೆಯಾ ಅಂತ ಹೇಳಿದ್ದೀನಿ. ತುಂಬ ಖುಷಿಪಟ್ಟಿದ್ದಾನೆ. ಪೊಲೀಸ್ ಇಂತಿನಲ್ಲಿ ಅವನ ನಾಯಕನಾಗಿ ಪರಿಚಯ ಮಾಡಿದ್ದೀನಿ. ದೇವರಾಜ್ ಸಂಪೂರ್ಣವಾಗಿ ಆ ಕಾಲದಲ್ಲಿ ಖಳನಾಯಕ ಪಾತ್ರ ಮಾಡ್ತಾ ಇದ್ದಾರೆ. ಅವನ ಪೊಲೀಸ್ ಇಂತಿ ಚಿತ್ರ